ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವ್ಲಾಗ್ನಲ್ಲಿ ನಾನೊಂದು ಬ್ಯೂಟಿ ಟಿಪ್ಸ್ನ ನಿಮಗೆ ಶೇರ್ ಮಾಡೋಣ ಅಂತಿದ್ದೀನಿ. ನನ್ನ ಹೇರ್ ಕಟ್ ಮಾಡ್ಕೊಳ್ಳೋದನ್ನು ನಿಮಗೆ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ನಾನು ಹಿಂದೆ ಬ್ಯೂಟಿದ್ದು ವಿಡಿಯೋ ಹಾಕಿದಾಗ ನಿಮಗೆ ಯು ಶೇಪ್ ಕಟ್ ಮಾಡ್ಕೊಳ್ಳೋದು ಅಂದರೆ ಸೆಲ್ಫಾಗಿ ಯು ಶೇಪ್ ಕಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈಗಲೂ ನಮ್ಮ ಯು ಶೇಪ್ನು ಮಾಡೋದು ತೋರಿಸ್ಕೊಡ್ತೀನಿ, ಜೊತೆಗೆ ಹಾಗೆ ಸ್ಟೆಪ್ ಕಟ್ ಮಾಡೋದನ್ನು ಸೆಲ್ಫಾಗಿ ಕಟ್ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀಟಾಗಿ ಕೂಮ್ ಮಾಡ್ಕೋಬೇಕು, ಒಂದು ಚೂರು ಸಿಕ್ಕಿರಬಾರ್ದು. ಹಾಗೆ ಕೂಮ್ ಮಾಡ್ಕೊಂಡು ಸಿಕ್ಕಿಲ್ದಂಗೆ ಮಾಡ್ಕೊಂಡು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಬಾಚಣಿಗೆನ ಸ್ಲೈಟಾಗಿ ಇಟ್ಕೋಬೇಕು. ಈಗ ಇಟ್ಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟನ್ನು ಕಟ್ ಮಾಡ್ಬೋದು. ನಿಮ್ಗೆ ತೀರಾ ಉದ್ದ ಕೂದಲಿದೆ ಅಂದರೆ ನಿಮ್ಗೆ ಎಷ್ಟು ಉದ್ದ ಶಾರ್ಟ್ ಮಾಡಬೇಕು ಅನಿಸುತ್ತೋ ಅದಷ್ಟನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಬಿಡಿ. ಆಮೇಲೆ ಈ ಥರ ಶೇಪ್ ಮಾಡಿ. ನಾನು ಇವಾಗ ಜಸ್ಟ್ ಶೇಪ್ ಅಷ್ಟೇ ಮಾಡ್ತಾಯಿದ್ದೀನಿ. ನನಗೆ ಉದ್ದ ಈಗ ಒಂದು 2 ಇಂಚ್ ತೆಗೆದ್ರೆ ಸಾಕಾಗಿತ್ತು, ಹಾಗಾಗಿ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಸ್ಲೈಂಟಾಗಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ. ನೀವು ಕಟ್ ಮಾಡ್ಕೊಂಡಾದ್ಮೇಲೆ ಯಾರಿಗಾದ್ರೂ ಒಬ್ರಿಗೆ ತೋರಿಸಿ ನೀಟಾಗಿ ಬಂದಿದೆಯಾ ಅಂತ. ಏಕೆಂದರೆ ಹಿಂದ್ಗಡೆ ಇರೋ ಕೂದಲಲ್ವ ನಮ್ಗೆ ಅಷ್ಟಾಗಿ ಕಾಣಲ್ಲ. ಆದಷ್ಟು ನಮಗೆ ಕಾಣೋಷ್ಟು ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ. ಈಗ ಈ ಕಡೆ ಕಟ್ ಮಾಡ್ಕೊಳ್ಳುವಾಗ ಈಗ ರೈಟ್ ಸೈಡ್ ಕೂದಲು ಇದಕ್ಕೆ ಮೆಜರಿಂಗ್ ಆಗಿ ತೊಗೊಂಡು ಎಷ್ಟು ಉದ್ದ ಇದೆ ಅಂತ ನೋಡಿಕೊಂಡು, ಈಗಲೂ ಅಷ್ಟೇ ಬಾಚಣಿಗೆ ಸ್ಲೈಂಟಾಗಿ ಇಟ್ಕೊಂಡು ಅದರ ತಕ್ಕಂಗೆ ಕೈನೂ ಅದೇ ಥರದಲ್ಲಿ ಇಟ್ಕೊಂಡು ನಾವು ಕಟ್ ಮಾಡ್ತಿರೋದು. ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆ ಅದನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳೋಣ. ನೋಡಿ, ಸ್ಲ್ಯಾಂಟಾಗಿ ಇಟ್ಕೊಂಡಿದ್ದೀನಲ್ಲ ಕೈನ, ಈ ರೀತಿಲಿ ಕಟ್ ಮಾಡ್ಕೊಳ್ಳೋಣ. ತುಂಬಾ ಸುಲಭ ಇದೆ, ಅಂದರೆ ಸ್ವಲ್ಪ ಮಾಡೋದಕ್ಕೆ ಧೈರ್ಯ ಬೇಕಷ್ಟೆ. ನನಗೆ ಮಾಡ್ಕೊಂಡು ರೂಢಿಯಾಗಿದೆ. ಹಾಗಾಗಿ ನಾನು ಯಾವಾಗಲೂ ನಾನು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳೋದೇ ಇಲ್ಲ, ನನಗೆ ನಾನೇ ಮಾಡ್ಕೊಳ್ತೀನಿ. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀಟಾಗಿ ಬರುತ್ತೆ. ನಿಮಗೂ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ತಾ ಚೆನ್ನಾಗೇ ಬರುತ್ತೆ. ಏನು ಗಾಬರಿ ಆಗೋವಂಥ ಅವಶ್ಯಕತೆ ಇಲ್ಲ. 1-2 ಸತಿ ಮಾಡ್ಕೊಂಡು ನೋಡಿ, ಚೆನ್ನಾಗಿ ಬಂದೇ ಬರುತ್ತೆ. ನೋಡಿ, ಇವಾಗ ಇದು ಯು ಶೇಪ್ ಆಯಿತು. ಇವಾಗ ಮತ್ತೆ ನೀಟಾಗಿ ಹಿಂದುಗಡೆಗೆ ಕೂಮ್ ಮಾಡ್ಕೊಂಬಿಡೋಣ. ಯಾವುದೇ ರೀತಿ ಸಿಕ್ಕಿಲ್ದಿದ್ದಂಗೆ ನೀಟಾಗಿ ಪೋನಿಟೈಲ್ ಹಾಕೋತೀವಲ್ಲ ಆ ಥರ ಎಲ್ಲನೂ ಸೇರಿಸ್ಕೊಂಡು ಬಾಚ್ಕೊಳ್ಳೋಣ. ಈಗ ಬಾಚ್ಕೊಂಡೆಲ್ಲ ಆಗಿದೆ. ಈಗ ಮುಂದೆಲೆ ಕೂದಲು ಅಂತ ಹೇಳ್ತೀವಲ್ಲ, ಕಿವಿ ನೇರವಾಗಿರೋ ಅಂದಷ್ಟು ಕೂದಲನ್ನ ನಾನು ಮುಂದುಗಡೆ ತೆಕ್ಕೋತಾ ಇದ್ದೀನಿ. ಇಷ್ಟು ಕೂದಲನ್ನ ನಾನು ಮುಂದುಗಡೆ ತೆಕ್ಕೊಂಡು ನಮ್ಮ ಗದ್ದದಷ್ಟು ಬರೋ ಅಷ್ಟು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಈಗ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ನಂದು ಎಕ್ಸ್ಟ್ರಾ ಎಷ್ಟು ಕೂದಲಿದೆ ಅಂತ ನೋಡಿಕೊಂಡು ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಅದಷ್ಟು ಕೂದಲು ಒಂದು ಸಮ ಇರಬೇಕು. ಈಗ ಮತ್ತೆ ಎಲ್ಲ ಕೂದಲನ್ನ ಹಿಂದುಗಡೆ ಹಾಕ್ಕೊಂಬಿಡೋಣ. ಕೂದಲು ಬಾಚ್ಕೊಳ್ಳೋದೇ ಇರೋದು, ನಾವು ಎಷ್ಟು ಸತಿ ಬಾಚ್ಕೋಬೇಕು ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಬಾಚ್ಕೊಂಡ್ರೆ ಎಕ್ಸ್ಟ್ರಾ ಕೂದಲು ನಮಗೆ ನೀಟಾಗಿ ಬರೋಕ್ಕಾಗೋದು. ಒಂದು ನೆತ್ತಿ ಮೇಲೆ ಪೋನಿಟೈಲ್ ಹಾಕೋತೀವಲ್ಲ, ಎಲ್ಲ ಕಡೆ ಈವನಾಗಿ ಬರಬೇಕು ಕೂದಲು. ಕೆಳಗಡೆ ಮೇಲ್ಗಡೆ ಸೈಡಲ್ಲಿ ಎಲ್ಲನೂ ಒಂದೇ ಸಮದಲ್ಲಿ ಪೋನಿಟೈಲ್ ಹಾಕ್ಕೊಳ್ಳೋ ಹಾಗೆ ಬರಬೇಕು. ನೋಡಿ, ಅಷ್ಟು ಮೇಲೆ ಬಂತಲ್ಲ, ಹಾಗೆ ಕೂದಲನ್ನ ಕೈನ ಹಾಗೆ ಜಾರಿಸ್ಕೊಂಡು ಮೇಲೆ ತನಕ ಹೋಗಿ ನಮಗೆ ಎಷ್ಟು ಕೂದಲು ಬೇಕೋ ಅಷ್ಟನ್ನು ನಾವು ತೊಗೋಬೇಕು. ಇಲ್ಲಿ ಲೆವೆಲ್ ಇರಬೇಕು ನಮ್ಮ ಕೂದಲು. ಇದು ಎಷ್ಟು ಎಕ್ಸ್ಟ್ರಾ ಇದೆಯೋ ಅಷ್ಟನ್ನು ಮಾತ್ರ ತೆಗಿತಾ ಇದ್ದೀನಿ. ನೋಡಿ,
ನಾವು ಬಾಚ್ಕೊಳ್ಳೋದ್ರಲ್ಲೇ ಇರೋದು. ನೀಟಾಗಿ ಬಾಚ್ಕೊಳ್ತಾ ಇದ್ದರೆ ಎಲ್ಲ ಕಡೆ ಈವನ್ನಾಗಿ ಕೂದಲು ಸೇರಿಕೊಳ್ಳುತ್ತೆ. ಅವಾಗ ಹಿಂದ್ಗಡೆ ಬಿಟ್ಟಾಗ ನಮಗೆ ಸ್ಟೆಪ್ ಆಗಲಿ ಲೇಯರ್ ಕಟ್ ಆಗಲಿ ಕಾಣುತ್ತೆ. ಲೇಯರ್ ಕಟ್ ಅಂತ ಹೇಳ್ತೀವಲ್ಲ, ಕೆಳಗಡೆಯಿಂದ ನಮಗೆ ಲೇಯರ್ ಕಾಣೋದು. ಈಗ ಹೋಗ್ಬೇಕಾದ್ರೆ ನಾವು ಒಂದು ಸ್ವಲ್ಪ ನೀರು ಹಚ್ಕೊಂಡು ಬ್ಯಾಕ್ ಕೂಮಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಕೂಮಿಂಗು ಅಷ್ಟೇ ನೀಟಾಗಿ ಎಲ್ಲ ಕಡೆ ಒಂದೇ ಈವನ್ ಆಗಿ ಬರೋಂಗೆ ಕೂಮ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಬೇಕಾದರೆ ನಾವು ಬ್ಲೋ ಡ್ರೈಯಿಂಗ್ ಮಾಡ್ಕೋಬೋದು. ಇನ್ವರ್ಟ್ ಆಗು ಮಾಡ್ಕೋಬೋದು, ಔಟ್ವರ್ಟ್ ಆಗು ಮಾಡ್ಕೋಬೋದು. ನಾನು ಇವಾಗ ಬ್ಲೋ ಡ್ರೈ ಮಾಡಿಲ್ಲ, ನಿಮ್ಗೆ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹೀಗೆ ಇಟ್ಕೊಂಡು ಬ್ಲೋ ಡ್ರೈ ಮಾಡ್ಕೋಬೋದು. ನಮಗೆ ನಾವೇ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಬರಬೇಕಷ್ಟೆ. ಖಂಡಿತ ನೀವು ಕಲಿತೀರ ಹಿಂಗೆ ಮಾಡೋದ್ರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಬಾಚ್ಕೊಂಡು ತೋರಿಸ್ಕೊಡ್ತೀನಿ ನನ್ನ ಕೂದಲು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಯು ಶೇಪ್ ಹಾಕಿರೋದನ್ನು ತುಂಬ ಜನ ಇಷ್ಟಪಟ್ಟಿದ್ರಿ. ಕೆಳಗಡೆಯಿಂದ ಒಂದು 3-4 ಇಂಚಿಗಿಂತ ಮೇಲೆ ತನಕ ಕೂದಲು ಸ್ಟೆಪ್ಪಾಗಿ ಬಂದಿರುತ್ತೆ. ಒಂದು 5-6 ಇಂಚು ಅಂತಲೇ ಅಂದ್ಕೊಳ್ಳಿ. 5-6 ಇಂಚಷ್ಟು ಸ್ಟೆಪ್ಪಾಗಿ ಬಂದಿರುತ್ತೆ, ಒಂದೊಂದೇ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ನಿಮಗೆ ನೋಡಿ. ಅಲ್ಲಿ ತನಕ ಬಂದಿರುತ್ತೆ ಕೂದಲು ಸ್ಟೆಪ್ಪು. ಈಗ ನಾನು ಜುಟ್ಟು ಹಾಕಿ ತೋರಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇರ್ ಮಾಸ್ಕ್ಗಳನ್ನ ಹೇಳ್ಕೊಡ್ತೀನಿ, ಹಾಗೆ ಕಂಡೀಷ್ನರ್ನೂ ಕೂಡ ಹೇಳ್ಕೊಡ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರಿಗೆ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅನ್ನೋಂಥವ್ರಿಗೆ, ಅಥವಾ ಹೋಗೋಕ್ಕೆ ಆಸಕ್ತಿ ಇಲ್ಲ, ತಾಳ್ಮೆ ಇಲ್ಲ ಅನ್ನೋಂಥವ್ರಿಗೆ ತಾವೇ ಮಾಡ್ಕೊಳ್ಳೋ ಅಂಥ ಹೇರ್ ಸ್ಟೈಲ್ನ ತೋರಿಸ್ಕೊಡ್ತೀನಿ ನೋಡಿ. ಈಗ ಚೆನ್ನಾಗಿ ಬಂದಿದೆಯಾ ಅನಿಸುತ್ತಾ ಇಲ್ವಾ? ನಿಮಗೇನು ಕಾಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯೂಟಿ ಟಿಪ್ಸ್ನೂ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಸರಳಾ ಮೈಸೂರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.